ಆರ್ಸಿಬಿ ಸಂಭ್ರಮಾಚರಣೆ ವೇಳೆ 11 ಜನರ ದುರಂತ ಅಂತ್ಯಕ್ಕೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗೆ ಮತ್ತೆ ಮರುಜೀವ ಬರ್ತಾ ಇದೆ. ಸ್ಟೇಡಿಯಂನ ಅವೈಜ್ಞಾನಿಕ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ನೀಡುವುದಕ್ಕೆ ಸಿದ್ಧವಾಗ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ನವೀಕರಣಕ್ಕೆ ಮುಂದಾದ ಕೆಎಸ್ಸಿಎ. ಪೊಲೀಸ್ ಇಲಾಖೆ ಸೂಚನೆ ಬೆನ್ನಲ್ಲೇ ಕಾಮಗಾರಿ ಆರಂಭ. 2026ರ ಐಪಿಎಲ್ ಟೂರ್ನಿ ಹತ್ತಿರವಾಗ್ತಿದ್ದಂತೆ ಕ್ರಿಕೆಟ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. 11 ಜನರ ದುರಂತ ಅಂತ್ಯಕ್ಕೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರೀಡಾಂಗಣದ ನವೀಕರಣಕ್ಕೆ ಕೆಎಸ್ಸಿಎ ಮುಂದಾಗಿದೆ. ದುರಂತದ ಬಳಿಕ ಮೈಕಲ್ ಡಿ ಕುನ್ನಾ ವರದಿ ಉಲ್ಲೇಖಿಸಿದ್ದ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಕೆಎಸ್ಸಿಎ ಮುಂದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ಒಂದು ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಆಗಿ ಮೊದಲ ಸಾವು ಈ ಒಂದು ಗೇಟ್ ನಲ್ಲಿ ಆಗಿತ್ತು. ಮೇಲ್ಭಾಗದಲ್ಲಿ ಗೋಡೆಗಳನ್ನೆಲ್ಲ ಒಡೆದು ಈಗ ಮತ್ತೆ ಸಂಪೂರ್ಣವಾಗಿ ಸರಿ ಮಾಡುವಂತ ಕೆಲಸವನ್ನ ಕೆಎಸ್ಸಿ ಈಗಾಗಲೇ ಮಾಡ್ತಾ ಇದೆ. ಏನು ಫೈರ್ ಸೇಫ್ಟಿಗೋಸ್ಕರವಾಗಿ ಪೈಪ್ ಲೈನ್ ಅನ್ನು ಏನ್ ಮಾಡಿದ್ದಾರೆ, ಅದಕ್ಕೆ ಈಗ ಹೊಸದಾಗಿ ಒಂದಷ್ಟು ಎಲ್ಲವನ್ನ ರೆಡಿ ಮಾಡ್ಕೊಂಡಿರುವುದನ್ನು ಕೂಡ ಗಮನಿಸಬಹುದು. ತುರ್ತು ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಆ ಎಕ್ಸಿಟ್ ಗೇಟ್ ಮಾಡುವಂತದ್ದು. ಸೊ ಇವೆಲ್ಲ ಕೆಲಸಗಳನ್ನ ಸ್ಟೇಡಿಯಂನ ಸುತ್ತ ಇರತಕ್ಕಂಥ ಎಲ್ಲಾ ಗೇಟ್ಗಳನ್ನ ತೆರವು ಮಾಡಿ ಹೊಸ ರೀತಿಯಲ್ಲಿ ಅಂದ್ರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪರೇಟ್ ಆಗಿ ಹೋಗುವಂತಹ ಒಂದು ರೀತಿಯಲ್ಲಿ ಗೇಟ್ಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕೆಎಸ್ಸಿಎ ನಿರ್ಧಾರವನ್ನ ಮಾಡಿಕೊಂಡು ಈಗ 16 ಸೂಚನೆಗಳನ್ನ ಪಾಲಿಸಿಕೊಂಡು ಬರ್ತಾ ಇರುವಂತದ್ದು. ಆರ್ಸಿಬಿ ವಿಜಯೋತ್ಸವದ ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳನ್ನು ನಡೆಸದಂತೆ ಬ್ರೇಕ್ ಹಾಕಲಾಗಿತ್ತು. ಈ ಹಿನ್ನೆಲೆ ಮೈಕಲ್ ಡಿ ಕುನ್ನಾ ವರದಿಯಲ್ಲಿ ಉಲ್ಲೇಖಿಸಿದ 16 ಸೂಚನೆಗಳನ್ನು ಸರಿಪಡಿಸಲು ಕೆಎಸ್ಸಿಎ ಮುಂದಾಗಿದೆ. ಈಗಾಗಲೇ ಪ್ರವೇಶ ದ್ವಾರಗಳ ಕಾಮಗಾರಿ ಆರಂಭಗೊಂಡಿದೆ. ಸ್ಟೇಡಿಯಂನ ಎಲ್ಲ ಗೇಟ್ ತುಂಬಾ ಚಿಕ್ಕದಾಗಿವೆ. ಅಗ್ನಿಶಾಮಕ ವಾಹನ, ಆಂಬ್ಯುಲೆನ್ಸ್ ಸಂಚಾರಕ್ಕೆ ಸ್ಟೇಡಿಯಂ ಸುತ್ತ ಜಾಗ ಇಲ್ಲ. ಜನ ಬಂದ್ರೆ ಅವರ ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಇಲ್ಲ. ಕ್ರಿಕೆಟ್ ತಂಡದ ವಾಹನಗಳ ಪಾರ್ಕಿಂಗೂ ಸ್ಟೇಡಿಯಂನಲ್ಲಿ ಅವಕಾಶ ಇಲ್ಲ. ಕ್ರೀಡಾಂಗಣದ ಒಳಭಾಗದಲ್ಲಿ ನಿರ್ಮಾಣ ಮಾಡಿರುವ ಕಟ್ಟಡಗಳಿಗೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ರೆಡ್ ಸಿಗ್ನಲ್ ಸ್ಟೇಡಿಯಂಗೆ ಎಲ್ಲೂ ತುರ್ತು ನಿರ್ಗಮನ ವ್ಯವಸ್ಥೆ ಇಲ್ಲ. ಸ್ಟೇಡಿಯಂ ಸುತ್ತಲೂ ನಿರ್ಮಾಣವಾಗಿರುವ ತಡೆಗೋಡೆ ಅವೈಜ್ಞಾನಿಕವಾಗಿದೆ. ಪಂದ್ಯ ನಡೆಸುವ ದೃಷ್ಟಿಯಲ್ಲಿ ಸ್ಟೇಡಿಯಂನ ವಾತಾವರಣ ಪೂರಕವಾಗಿಲ್ಲ ಎಂದು ವರದಿ ಸಲ್ಲಿಕೆಯಾಗಿತ್ತು. ಅಲ್ಲದೆ ಆಂಬ್ಯುಲೆನ್ಸ್ ಓಡಾಟಕ್ಕೆ ಜಾಗ, ಪಾರ್ಕಿಂಗ್ ವ್ಯವಸ್ಥೆ, ತುರ್ತು ನಿರ್ಗಮನ, ಅಗಲವಾದ ಗೇಟ್ಗಳು, ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ಪ್ರವೇಶ ದ್ವಾರ ಸೇರಿ ಎಲ್ಲಾ ಮಾರ್ಗಸೂಚಿಗಳನ್ನು ಪಾಲಿಸಲು ಮುಂದಾಗಿದೆ. ಕಾಮಗಾರಿಗಳು ಭರದಿಂದ ಸಾಗುತ್ತಿವೆ. ವಿಕಾಸ್, ಟಿವಿ9 ಬೆಂಗಳೂರು.